Hey guys, welcome back to my channel. ಇವತ್ತೇನಂದ್ರ ನಾವು ಮತ್ತು ನನ್ನ ಫ್ಯಾಮಿಲಿ ಎಲ್ಲರೂ ಸೇರಿ ಹೊಳ್ಳಂಗೂಡಕ್ಕೆ ಹೊಂಟಿವಿ ಮತ್ತೆ ಅಲ್ಲಿ ಏನೇನು ಸ್ಪೆಷಾಲಿಟಿ ಅಂತ ಮುಂದಿನ ವಿಡಿಯೋ ಅಪ್ಪಾಜಿ ಇದ್ದ ಮಾಮ ಇದ್ದ ನಮ್ಮ ನಿಂಜು ನಿರಂಜನ್ ನಮ್ಮ ಅತ್ತಿ ಮಮ್ಮಿ ಇದು ನೋಡಿ ನಮ್ಮ ಅಪ್ಪಾಜಿ ಹಾಯ್ ಮಾಡ್ರಿ ಬಜಿ ಮಾಮ ಹಾಯ್ ಮಾಡಿ ಇವತ್ತು ನಾವೆಲ್ಲರೂ ಎಲ್ಲಿ ಹೊಂಟಿವಿ ಅಂದ್ರೆ ಹೊಳ್ಳಮ್ಮನ ಗುಡ್ಡ. ಇದು ಹೊಳಲಮ್ಮನ ಗುಡ್ಡ ಎಲ್ಲೈತೆ ಅಂತಂದ್ರೆ ಗದಗ ಡಿಸ್ಟಿಕ್ ಶಿರಹಟ್ಟಿ ತಾಲೂಕು. ನೀವು ಬೆಳ್ಳಟ್ಟಿಗೆ ಹೋಗೋ ದಾರಿ ಒಳಗೆ ಇದು ಹೊಳ್ಳಮ್ಮ ಗುಡ್ಡ ದೊಡ್ಡೊಂದು ದೇವಿ ಇದು ಕಮಾನ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ದೂರ ಮ್ಯಾಲೆ ಬರ್ಬೇಕು ಗುಡ್ಡ ಹತ್ಕೊಂಡು. ಎಲ್ಲ ವೆಹಿಕಲ್ಸ್ಗೆಲ್ಲ ಹೋಗಾಕು ಇಲ್ಲೆಲ್ಲ ಐತಿ. ನೀವು ಬೇಕಂದ್ರೆ ಈಗ ನಡ್ಕೊಂಡು ಬರಾಕನು ಕಾಲ್ ದಾರಿನೂ ಐತಿ ಇಲ್ಲಿ ಗುಡಿಗೆ. ನಾವು ಯಾವಾಗಂದ್ರೆ ಲಾಸ್ಟ್ ನನ್ನ ಫ್ಯಾಮ್ಲಿ ಎಲ್ಲ ನಾವು ನವರಾತ್ರಿ ಟೈಮ್ದಾಗ ಬಂದಿದ್ದೆ ನಾನು. ಮತ್ತು ಈಗ ನಮ್ಮ ಅತ್ತಿ ನಮ್ಮ ಮಾಮ ನನ್ನ ತಮ್ಮ ಎಲ್ಲ ಬಂದಿದ್ರು ಊರಿಂದ ಅಂತಂದು ಇಲ್ಲಿ ಬಂದ್ವಿ ಎಲ್ಲ. ಈ ಪ್ಲೇಸಿಗೆ ಭಾಳ ಒಂದು ಮುಖ್ಯವಾದ ಒಂದು ಹಿಸ್ಟ್ರಿನ ಐತಿ. ಅದು ಏನಂತಂದು ಮುಂದೆ ಹೇಳ್ತೀನಿ ಬರ್ರಿ. ಮತ್ತು ಈ ಪ್ಲೇಸ್ ನಮ್ಮೂರಿಂದ ಸ್ವಲ್ಪ ಹತ್ರನೇ ಆಗುತ್ತೆ. ಹಂಗೆ ಇಲ್ಲಿ ನಾವು ದೇವಿ ದರ್ಶನ ಮತ್ತು ಇಲ್ಲಿ ಹೊಂಡಗಳಿದಾವೆ. ಆ ಹೊಂಡಗಳ ವಿಶೇಷತೆ ಏನಂತಂದು ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಪ್ಲೇಸಿಗೆ ಫ್ಯಾಮ್ಲಿ ಸಮೇತ ಇಲ್ಲ ಫ್ರೆಂಡ್ಸ್ ಸಮೇತ ಎಲ್ಲರೂ ನೀವು ಟ್ರಿಪ್ಪಿಗೂ ಬರ್ಬೋದು. ಇಲ್ಲಿ ಬಂದು ಒಳ್ಳೆ ಟೈಮ್ ನೀವು ಸ್ಪೆಂಡ್ ಮಾಡ್ಬೋದು. ಭಾಳ ವಿಶಾಲವಾದ ಪ್ಲೇಸ್ ಇದೆ. ಇಲ್ಲಿ ಏನು ಡಿಸ್ಟರ್ಬೆನ್ಸೇ ಇಲ್ಲ, ಯಾಕಂದರೆ ಊರಿಂದ ದೂರ ಇದೆ ಅಲ್ಲ ಸ್ವಲ್ಪ ಮೇಲೆ, ಅದಕ್ಕೆ ಆರಾಮ ಐತಿ ಇಲ್ಲೆಲ್ಲ. ಇಲ್ಲಿ ಮೇಲೆ ಬಂದಮೇಲೂ ನಿಮಗೆ ಕಾಯಿ ಕರ್ಪೂರ ಹಣ್ಣು ಹೂ ಎಲ್ಲ ಸಿಗ್ತಾವೆ. ಮತ್ತು ಕೆಳಗೂ ಎಲ್ಲ ಶಾಪ್ಸ್ ಅದಾವೆ, ಏನೇನು ಬೇಕೆಲ್ಲ ಸಿಗ್ತಾವೆ ಇಲ್ಲಿ. ಇದು ಟೆಂಪಲಿಂದ ಮುಂದೆ ನೋಡ್ರಿ, ಮುಂಭಾಗ ಎಲ್ಲ ಇದೆ. ಇನ್ನೂ ಭಾಳ ನಾ ಸಣ್ಣಗಿದ್ದಾಗ ಸಂಡೇಸ್ ಮತ್ತು ಹಿಂಗೇನು ಹಾಲಿಡೇ ಇದ್ದಾಗ ಇಲ್ಲೆಲ್ಲ ಊಟ ಕಟ್ಕೊಂಡ್ಬಂದು ಆ ಮರದ ಕೆಳಗೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಭಾಳ ಮೆಮ್ರೀಸ್ ಅದಾವೆ ಇಲ್ಲೇ ಎಲ್ಲ. ನಾವು ಸಣ್ಣವರಿದ್ದಾಗ ಒಮ್ಮೆ ಸ್ಕೂಲ್ ಕಡೆಯಿಂದನೂ ನಾವು ಇಲ್ಲೇ ಬಂದಿದ್ವಿ. ಇದು ಹೊಳಲಮ್ಮನ ಗುಡಿ ಅಲ್ಲಿ ಮುಂದೆ ಕಾಣ್ತಿರೋದು. ಇದು ಗರ್ಭಗುಡಿದು ಆ್ಯಕ್ಚುಲಿ ರೀಕನ್ಸ್ಟ್ರಕ್ಷನ್ ಆಗಾಗುತ್ತೈತಿ ಇಲ್ಲಿ. ಅದಕ್ಕೆ ಗುಡಿಗಿನ ಸ್ವಲ್ಪ ಮುಂದೆ ಭಾಗದಲ್ಲಿ ಒಂದು ಸಣ್ಣ ದೇವಿ ಇದು ಮಾಡಿ ಈಗ ಪೂಜೆ ಮಾಡಾಗುತ್ತಾರೆ. ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾದಿ ಯೋಗ ಸಂಬೋಧೆ ಮಹಾಲಕ್ಷ್ಮಿ ನಮಸ್ತೆ ಸಿದ್ಧಿ ಬುದ್ಧಿ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮಿ ನಮಸ್ತೆ. देवी परब्रह्मा स्वरूपिणी परमेश्वरी जगन्माता महालक्ष्मी नमोस्तुते. कलम पटे नित्य कलम पटे नित्य महापापनाशन द्विकालम पटे नित्य धनधान्य समन्वित त्रिकालम पटे नित्य महापापनाशन महालक्ष्मी शुभ. ಪಟ್ಟಣಕ್ಕೆ ದೊರೆಯಾದ ದೇವರ್ಗಳು ಕಷ್ಟ ಪರಿಹರಿಸಲು ತಾನಿಷ್ಟೇ ಮೊರೆಯಿಡಲು ಹುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಜಯತು ಜಗಜನನಿ ಬಗಳಾಂಬೆಗೆ. ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭ ಸುರರ ಬಾಧಿಸಲು ಮೊರೆಯಿಡುತ್ತೀರೆ. ದುರುಳ ದೈತ್ಯರ ಶಿರವಾರಿದುವರು ಶವತಾದ ಗುರು ಚಿದಾನಂದ ಭಾರತ ದೇವಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಜಯತು ಜಗಜನನಿ ಬಗಳಾಂಬೆಗೆ. ಜಯ ಜಯತು ಜಗಜನನಿ ಬಗಳಾಂಬೆಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರ್ಗುಣಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ವಾಗರ್ತಾಯ ವಾಗರ್ತಾಯ ಸಂಪತ್ತದ ವಂದೇ ಪಾರ್ವತಿ ಪರಮೇಶ್ವರ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜೈ ನಾರಾಯಣಿ ನಮೋಸ್ತುತೆ. ಜೈ ನಾರಾಯಣಿ ನಮೋಸ್ತುತೆ. ಜಯ ಜೈ ನಮ ಪಾರ್ವತಿ ಪತಿ ಹರ ಹರ. ಇದು ಗುಡಿಯಿಂದ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲೆಲ್ಲ ನೋಡ್ರಿ ಕಲ್ಗಳಿಂದ ಸಣ್ಣ ಸಣ್ಣ ಮನೆ ಕಟ್ಟಾರ. ಅಂದ್ರೆ ಅವ್ರವ್ರು ಏನಾರ ಆಸೆಗಳಿರ್ತಾವಲ್ಲ ಮನೆ ಕಟ್ಟೋದು ಮತ್ತು ಏನಾರ ಅವ್ರ ಬೇಡಿಕೆಗಳಿರ್ತಾವಲ್ಲ ಅದನ್ನೆಲ್ಲ ಹಿಂಗೆ ಕಟ್ಟಿ ಹೋಗ್ತಾರೆ. ಅದೆಲ್ಲ ಆದಮೇಲೆ ಬಂದಿಲ್ಲಿ ದೇವಿಗೆ ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಕಡೆ ಎಲ್ಲ ಇದು ಭಾಳ ನಂಬ್ತಾರೆ. ಮತ್ತು ಅವೆಲ್ಲ ಇಲ್ಲಿ ಬೇಡ್ಕೊಂಡು ಹೋಗಿದ್ವಿ ಎಲ್ಲ ಕರೆನೂ ಆಗ್ಯಾವ. ಎಷ್ಟೊಂದು ಸ್ಟೋರೀಸ್ ಎಲ್ಲ ಕೇಳ್ತೀವಲ್ಲ ಎಲ್ಲನೂ ಕರೆನೂ ಆಗ್ಯಾವ ಇಲ್ಲಿ. ಇದು ಹೊಳ್ಳಮ್ಮಗುಡ್ಡ ಶ್ರೀಮಂತಗಡ ಅಲ್ಲೈತಿ. ಇದ್ರ ಹಿಸ್ಟ್ರಿ ಏನಮ್ಮ? ಇದು ಹೊಳಲಮ್ಮ ದೇವಿ ಇಲ್ಲೇ ನೆಲೆಸ್ಯಾಳ. ಇಲ್ಲೇ ಶಿವಾಜಿ ಮಹಾರಾಜರು ಅವಾಗ ಮೊದಲು ಯುದ್ಧ ಮಾಡ್ಕೊಂತ ಬಂದಾಗ ಇಲ್ಲೇ
ಅವ್ರೊಂದು ಕೋಟೆ ಕಟ್ಕೊಂಡಿದ್ರು ಇದಕ್ಕೆ ಶ್ರೀಮಂತ ಗಡ ಅಂತಾರೆ ಇದಕ್ಕೆ. ಅವ್ರು ಹೆಚ್ಚಾನೆಚ್ಚು ತಮ್ಮ ಕೋಟೆಗೆ ಗಡ ಅಂತ ಇಟ್ಕೊಂತ ಅಮೀನ್ ಗಡ, ಶ್ರೀಮಂತ ಗಡ, ಗಜೇಂದ್ರ ಗಡ ಹಿಂಗೆಲ್ಲ ಅವಾಗಿನ ಕೋಟೆಗೆ ಇದ್ದಂಗೆ ಇಲ್ಲಿ ಒಂದು ದೊಡ್ಡ ಕೋಟೆ ಕಟ್ಕೊಂಡು ಇಲ್ಲಿ ಶಿವಾಜಿ ಮಹಾರಾಜರು ಒಂದು ಸಂಸ್ಥಾನ ಮಾಡ್ಕೊಂಡಿದ್ರು. ಹೊಳಲಮ್ಮ ದೇವಿ ಅವ್ರ ಆರಾಧ್ಯ ದೇವಿ ಆಗಿದ್ಲು. ಅವ್ರಿಗೇನೋ ದೇವಿ ಪ್ರತ್ಯಕ್ಷ ಆಗಿ ಯುದ್ಧ ಮಾಡೋ ಮುಂದೆ ರಣದುಲ್ಲಾ ಖಾನ್ ಅಂತ ಅವ್ನ ಜೋಡಿ ಯುದ್ಧ ಹೊಡಿದ್ರು. ಅವಾಗ ದೇವಿ ಪ್ರತ್ಯಕ್ಷ ಆಗಿ ಅವಂಗ ಶಿವಾಜಿ ಮಹಾರಾಜ್ಗೆ ಖಡ್ಗ ಕೊಟ್ಟ. ಇಲ್ಲಿ ದೇವಿ ಆಗಿದ್ದು ದೇವಿ ಪೂಜೆ ಮಾಡೋದ್ರಿಂದ ಹಂಗಾಗಿ ರಣದುಲ್ಲಾ ಖಾನನ ಆ ಖಡ್ಗದಿಂದ ಸೋಲಿಸಿ ಇಲ್ಲಿ ತನ್ನ ಸಾಮ್ರಾಜ್ಯನ ಸ್ಥಾಪಿಸ್ಯಾನ. ಇಲ್ಲಿ ರಣದುಲ್ಲಾ ಖಾನ್ ಅಲ್ಲಿ ವಾಸವಾಗಿದ್ದ. ಇಲ್ಲಿ ದೇವಿ ಹಾಳದ ಅಪೋಸಿಟ್ ರಣತೂರ್ ಅಂತ ಊರಾಗಿದ್ದಿ. ಅಲ್ಲಿ ರಣತೂರೊಳಗೆ ರಣದುಲ್ಲಾ ಖಾನ್ ಇದ್ದ. ಈ ಶಿವಾಜಿ ಮಹಾರಾಜರು ಶ್ರೀಮಂತ ಗಡದೊಳಗಿದ್ರು. ಇಲ್ಲಿ ಘೋರವಾಗಿ ಯುದ್ಧ ಮಾಡಿದ್ರು ಈ ಸ್ಥಳದಾಗ. ಆಮೇಲೆ ಅವ ಕುದುರೆಗೆ ಲಾಳ ಕಬ್ಬಣದ್ದು ಹಾಕಿದ್ರೆ ನೆಲಕ್ಕೆ ಆಯಸ್ಕಾಂತದ್ದು ಇದನ್ನ ಹಾಕಿದ್ದ ಯಾರು ರಣದುಲ್ಲಾ ಖಾನ್. ಅಂದ್ರೆ ಕುದುರೆಗಳಿಗೆ ಮುಗ್ಗರ್ಸ್ ಬೀಳ್ದು ಶಿವಾಜಿ ಮಹಾರಾಜನ್ನ ಸೋಲಿಸ್ಬಿಡ್ತಾವ. ಒಬ್ಬ ನೋಡ್ಕೊಂಡ್ ಬಂದು ಶಿವಾಜಿ ಮಹಾರಾಜ ಒಂದ್ ರಾತ್ರಿ ಅಲ್ಲಿ ಹೋಗಿ ನಮ್ಮ ಕುದುರೆ ಯಾಕೆ ಬೀಳ್ತಾವ ಅಂತ ನೋಡ್ಕೊಂಡು ನೆಲಕ್ಕೆ ಮ್ಯಾಗ್ನೆಟ್ ಇದ್ರೆ ಮತ್ತೆ ಕಬ್ಬಣ ಅಂಶದ ಇದು ಅಟ್ರಾಕ್ಷನ್ ಆಗಿ ಬೀಳ್ತಾರಲ್ಲ, ಅದಕ್ಕಂತ ಅವ ಏನ್ ಮಾಡಿದ, ಎಲ್ಲಾ ಕುದುರೆಗೂ ಬಂಗಾರದ ನಾಲ್ ಬಡಿಸಿದ್ದ. ಎಲ್ಲಾ ಕುದುರೆಗೂ ಬಂಗಾರದ ನಾಲ್ ಹಾಕೊಂಡು ಯುದ್ಧ ಮಾಡಿದ. ಅವ ಕುದುರೆಗಳು ಬೀಳಂಗಿಲ್ಲ, ಯಾಕಂದ್ರೆ ಕೆಬ್ಬಣಕ್ಕೆ ಬಂಗಾರಕ್ಕೆ ಇದಾಗ್ಲಿಲ್ಲ. ಅಷ್ಟ ಶಿವಾಜಿ ಮಹಾರಾಜ ಅಷ್ಟು ಶಾಣೆ ಅವಾಗ. ಅದಕ್ಕೆ ಅವಾಗ ಕುದುರೆಯಿಂದ ಗೆದ್ದ. ಅವ್ರು ಏನ್ ಮಾಡಿದ್ರೆ ಕುದುರೆ ಬೀಳ್ತಾವು ನಾವ ಗೆಲ್ತೀವಿ ಅಂತ ತಿಳ್ಕೊಂಡ. ಆ ದೇವಿ ಖಡ್ಗ ಕೊಟ್ಲಲ್ಲ ಅದರದ್ದು ಪ್ರತ್ಯಕ್ಷ ಸಾಕ್ಷಿನ ಬಂಗಾರದ ನಾಲ್ ಮಾಡಿ ಕುದುರೆಗೆ ಬಡಿಸಿದ. ಇನ್ನೂ ಎಷ್ಟೋ ಸಲ ಆ ಭೂಮಿಯೊಳಗೆ ಕುದುರೆ ನಾಲ್ ಬಂಗಾರದ ನಾಲ್ ಸಿಗ್ತಿದ್ದು ಹಿಂಗೆ ಜನಕ್ಕೆ ಹೊಲಕ್ಕೆ ಅದು ಹೋಗ್ಬೇಕಾರ. ಅದೊಂದು ಪ್ರತೀಕ ಐತಿ ನೋಡ್ರಿ. ಅವಾಗಿನ ರಾಜರು ಭಾಳ ಚಂದ ಶಾಣ್ಯಾರ. ಇಲ್ಲೆಲ್ಲ ಇಲ್ಲಿಂತ ನೋಡಿದ್ರೆ ಶತ್ರುಗಳು ಯಾವ ದಿಕ್ಕಿಂದ ಬರ್ತಾರಂತಂದು ಇದೆ ನೋಡ್ರಿ ಕಲ್ಲಿನ ಕೋಟೆ ನಮ್ಮ ಹೊಳ್ಳಮ್ಮ ಗುಡ್ಡದ. ಭಾಳ ಚಂದ ಐತಿ. ಇದನ್ನ ಚಂದ ಇನ್ನೂ ಉಜ್ಜೀರ್ಣ ಮಾಡಿ ಇದೊಂದು ಪ್ಲೇಸ್ ಮಾಡ್ಬೇಕಂತ ನಮ್ದು ಆಸೆ ಐತಿ. ನಮ್ದು ಈಗ ನಾಡ್ನ್ಯಾಗ ಅದೀವಿ. ಶಿವಾಜಿ ಮಹಾರಾಜ ಇಲ್ಲಿ ಅದ ನನ್ನಾಕ ನಮಗೂ ಒಂದು ಹೆಮ್ಮೆ. ಇಂಥ ರಾಜರು ಇಲ್ಲೆಲ್ಲ ಆಡಿ ಹೋಗ್ಯಾರ. ಇವು ನೋಡು ಕಟ್ಟೋದಕ್ಕೆ ಇನ್ನೂ ಬಿದ್ದಿಲ್ಲ, ಅಷ್ಟು ಗಟ್ಟಿ ನಾವು. ಎತ್ತರ ಪ್ರದೇಶದೊಳಗೆ ಅವರೆಲ್ಲ ಇಲ್ಲ ಅಲ್ಲಿ ಅವ್ರ ವೈರಿಗಳು ಬರೋದನ್ನೆಲ್ಲ ಇಲ್ಲಿ ನೋಡ್ತಿದ್ರಲ್ಲಮ್ಮ. ಕುದುರೆ ಆನೆ ನೀರು ಕುಡಿಯಾಕಿಲ್ಲ ಒಂದು ಹೊಂಡ ಮಾಡ್ಸ್ಯಾರ. ಈಗ ನಾವು ಅಲ್ಲೇ ಹೊಂಟಿದ್ವಿ. ಹೊಂಡ ತೋರಿಸ್ತೀವಿ. ಕಲ್ಲೊಳಗೆ ನೀರು ಇವೆಲ್ಲ ಕಲ್ಲಿನ ಗುಡ್ಡನ ಇದೆ, ದೇವಿ ಗುಡ್ಡ. ಇದು ಎಲ್ಲೈತಂದ್ರೆ ಗದಗ ಡಿಸ್ಟಿಕ್ ಶಿರಹಟ್ಟಿ ತಾಲೂಕು ಬೆಳಟಿಗೆ ಹೋಗೋ ದಾರಿ ಒಳಗೆ ನಿಮ್ಗೊಂದು ಶ್ರೀಮಂತ ಗಡ ಅಂತ ಬರ್ತಲ್ಲ. ನಿಮ್ಗೆ ಗೊತ್ತಾಗುತ್ತೆ ಬಂದ ತಕ್ಷಣ ಸ್ಟಾರ್ಟಿಂಗ್ ದೊಡ್ಡ ಕಮಾನ್ ಐತಿ. ಭಾಳ ಚಂದ ಐತಿ. ಪಿಕ್ನಿಕ್ ಬರಾಕು ಚಂದ ಐತಿ. ಮಕ್ಕಳು ಕರ್ಕೊಂಡು ಇದು ಬರಾಕು ಭಾಳ ಚಂದ ಐತಿ. ಎಲ್ಲ ಒಂದು ಏನು ಸುಸ್ತು ಆಗಂಗಿಲ್ಲ, ಆರಾಮ್ಸೆ ಅಂತಂದ್ರೆ. ಇಲ್ಲಿ ನೋಡ್ರಿ ಹೆಂಗೈತಿ ಅಂತಂದ್ರೆ ಇದು ನೋಡ್ರಿ ಎಷ್ಟು ಚಂದ ಐತಿ ನೋಡಾಕ. ಮತ್ತೆ ಇಲ್ಲಿ ಒಂದು ಹೊಂಡ ಅವಾಗಿರೋ ಹೊಂಡ ಇನ್ನೂ ಇದಾವ, ತೋರಿಸ್ತೀನಿ. ಇದು ಆನಿ ಹೊಂಡ ಅಂತಿದ್ರು. ಅವಾಗ ಶಿವಾಜಿ ಮಹಾರಾಜರ ಆನಿ ಕುದುರೆ ಎಲ್ಲ ಇಲ್ಲೇ ಬಂದು ನೀರು ಕುಡಿತಿದ್ವು. ಮತ್ತು ಆ ದೇವಿಗೆ ದಿನ ಇಲ್ಲೇ ಪೂಜಾರಿಗಳು ಬಂದು ಸ್ನಾನ ಮಾಡಿ ಇದ ನೀರು ತೊಗೊಂಡು ದೇವಿ ಪೂಜೆ ಮಾಡ್ತಾರೆ. ಈಗನೂ ಇದು ನೀರಿನ ವಿಶೇಷತೆ ಏನೈತೆ ಅಂದ್ರೆ ಈ ನೀರೊಳಗೆ ಸ್ನಾನ ಮಾಡಿದ್ರೆ ಅವ್ರಿಗೆ ಯಾವುದೇ ಚರ್ಮ ರೋಗ ಇದ್ರೂ ಹೋಗೈತೆ ಅಂತ ಹೇಳ್ತಾರೆ. ಇದನ್ನ ಈ ಪವಿತ್ರವಾದ ಪ್ಲೇಸಿಗೆ ನಾವು ಬರೋಕೆ ಭಾಳ ಪುಣ್ಯ ಮಾಡೀವಿ. ಅದಕ್ಕೆ ಇಲ್ಲಿ ನಮ್ಮಿ ಪೂಜೆ ಮಾಡಕ್ಕೆ ಹೊಂಟಾರ ನೋಡ್ರಿ. ಇಲ್ಲಿ ಈ ನೀರನ್ನ ಮೈಮೇಲೆ ಹಾಕ್ಕೊಂಡ್ರೆ ಹಿಂಗೆಲ್ಲ ಫುಲ್ ಹಿಂಗೆ ಶುದ್ಧ ಆಗ್ತೀವಿ ಅಂತ ಕೈ ಕಾಲೆಲ್ಲ ತೊಳ್ಕೊಂಡು ಹೋಗ್ತಾರೆ ಇಲ್ಲಿನೇ ಎಲ್ಲರೂ. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದಾ ಸಿಂಧು ಜಲಕಂ ಸನ್ನಿಧಿಂ ಕರೋಮಿ. ನೋಡು ಇಷ್ಟು ನೀರಿದ್ರೆ ಸೌಕಾಶಮ್ಮ ಇಲ್ಲ. ಬರ್ರಿಲ್ಲೇ
ಕಾಲು ಸ್ವಲ್ಪ ಬರ್ರಿ ಪಾವನ ಆಗತ್ತೆ ಬರ್ರಿ ಗಂಗಾ ಪಾನ ತುಂಗಾಸ್ನ ಬರ್ರಿ ಬರ್ರಿ ನೀವೇನು ಇದು ಮಾಡ್ತೀರಿ ಇದನ್ನ ನಿಂತು ಓಂ ಸೂರ್ಯದೇವಾಯ ನಮಃ ಸೂರ್ಯದೇವಾಯ ನಮಃ ಸೂರ್ಯದೇವಾಯ ನಮಃ. ಈ ಹೊಂಡ ಎಲ್ಲ ನೋಡ್ಕೊಂಡು ನಾನು ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲರೂ ಸೇರಿ ಮತ್ತು ಅಲ್ಲಿ ಗುಡಿ ಕಡೆ ಹೋಗಿ ಮತ್ತು ಊರಿಗೆ ಹೋಗಂತಂದು ಎಲ್ಲರೂ ಹೋಗಾಗೋತಿದ್ವಿ. ಸನ್ಸೆಟ್ ಟೈಮ್ ಆಗಿದ್ರಿಂದ ಚೆನ್ನಾಗಿ ಸನ್ಸೆಟ್ಟು ಕಾಣಾಗೋತಿತ್ತು ಅಲ್ಲಿ ಹಿಂದಿಂದ. ಇದು ನೋಡ್ರಿ ಆನೆ ಹೆಜ್ಜೆ, ಅವಾಗ ಆನೆ ಹೆಜ್ಜೆ ಇಟ್ಟಿದ್ದು ಇನ್ನೂ ಗುರುತೈತಿ. ಇಲ್ಲಿ ಯಾವಾಗ್ಲೂ ನೀರು ಇರುತ್ತೆ. ನೋಡ್ರಿ ಇಲ್ಲಿ ಯಾರ್ಯಾರಿಗೆ ಮನೆ ಕಟ್ಟೋಕ್ಕೆಲ್ಲ ಆಸೆ ಇರುತ್ತೆ ಮತ್ತು ಇಲ್ಲೆಲ್ಲ ಮನೆ ಕಟ್ಟಿ ಬೇಡ್ಕೊಂಡೆಲ್ಲ ಹೋಗ್ತಾರೆ. ನಿಮಗೂ ಇದರ ಮನೆ ಕಟ್ಟೋದು ಏನಾರು ಆಸೆ ಇತ್ತಂದ್ರೆ ಇಲ್ಲಿ ಬಂದು ಒಂದು ಮನೆ ಕಟ್ಟಿ ಬೇಡ್ಕೊಂಡು ಹೋಗ್ರಿ, ಅದಾಗುತ್ತಂತ ಭಾಳ ನಮ್ಮ ಕಡೆ ಎಲ್ಲ ನಂಬ್ತಾರೆ. ಮತ್ತು ಅದು ಆಗೇನೂ ಆಗೈತಿ. ನೋಡ್ರಿ ಎಷ್ಟು ಜನ ಎಷ್ಟು ಮನೆ ಕಟ್ಟಿದ್ದಾರೆ. ಇದು ಕೋಟೆ ನೋಡ್ರಿ. ಇಲ್ಲಿ ದೇವಿ ಗುಡಿ ಮುಂದೆ ಒಂದು ಬನ್ನಿ ಗಿಡ ಐತಿ. ಇಲ್ಲಿ ತೊಟ್ಲು ಅಂದರೆ ಯಾರಿಗೆ ಮಕ್ಕಳೆಲ್ಲ ಆಗಿರೋ ಅವ್ರು ತೊಟ್ಲು ಕಟ್ಟಿ ಬೇಡ್ಕೊಂಡೆಲ್ಲ ಹೋಗಿರ್ತಾರಂತ. ಮತ್ತು ಹಂಗೆ ಎಲ್ಲ ದರ್ಶನ ನಮ್ದು ಇವತ್ತು ಚಲೋ ಆಯಿತು. ಇನ್ನೇನು ಎಲ್ಲರೂ ಮನೆಗೆ ಹೋಗ್ಬೇಕಂತಂದು ಹೊಂಟ್ವಿ. 2025 ಒಂದು ಸೆಕೆಂಡ್ ಟೆಂಪಲ್ ರನ್. ಈ ಕೋಟೆಗಳು ಎಷ್ಟು ಗಟ್ಟಿದಾವಂದ್ರೆ ಅವಾಗ ಬರೀ ಸುಣ್ಣ ಮತ್ತು ಬೆಲ್ಲ ಬರೀ ಕಲ್ಲಿಂದ ಕಟ್ಟಿದ್ವಂತ. ಎಷ್ಟೋ ವರ್ಷಗಳ ಹಿಂದೆಲ್ಲ ಕೋಟೆ ಎಷ್ಟು ಗಟ್ಟಿದಾವ ಅದಾವ ನೋಡ್ರಿ. ಈಗೀಗ ಮುಂದೆ ಕಟ್ಟಿದಾರ ಅನ್ನೋಂಗೆ ಅದಾವ ಇವೆಲ್ಲ ಕೋಟೆ. ಈ ದಾರಿಯಿಂದ ಹೋಗುವಾಗ ಇಲ್ಲೊಂದು ದೇವಿ ಐತಿ. ಅವಾಗಿನ ಯುದ್ಧ ಮಾಡುವಾಗ ಈ ದೇವಿ ದರ್ಶನ ಪಡೆದು ಎಲ್ಲ ಸೈನಿಕರು ಯುದ್ಧಕ್ಕೆ ಹೋಗ್ತಿದ್ರಂತ. ಇದ ದೇವಿ ಅದ. ಕೋಟೆ ಮ್ಯಾಗ ಹತ್ತಿ ನಿಂತ್ರ ಇದ್ರ ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಕಾಣ್ತಾವ. ಚಬ್ಬಿ, ಶ್ರೀಮಂತ ಗಡ, ದೇವಿ ಹಾಳ, ರಣತೂರ್, ಬೆಳ್ಳಟ್ಟಿ, ಶಿರಟ್ಟಿವರೆಗೂ ಈ ಕಡೆ ಎಲ್ಲ ಕಪ್ಪತ್ ಗುಡ್ಡ ಈ ಕಡೆ ಎಲ್ಲ ಕಾಣ್ತಾವ. ಸಂಜೆಗಿರಿಂದ ಸನ್ಸೆಟ್ ಕಾಣಾಗುತ್ತೈತೆ ನೋಡ್ರಿ. ಇಲ್ಲಿ ಚಕಡಿ ತಗೊಂಡ್ ಬರ್ತಿದ್ದ ಎತ್ತು ಎದಿರ್ಕಿ ಹಂಗ. ಆದ್ರೆ ಹೆಂಗಿದ ರೋಡ್ ಹಂಗ ಐತಿ, ಹಂಗೇನು ರಣತೂರ್ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತೈತಲ್ಲ ಅಮರ್ ಶೆಟ್ರದು. ಬಾಯ್ ಗೈಸ್, ಹೋಗಿ ಬರ್ತೀನಿ ಕಾಶ್ಮೀರ್ಗೆ. ಇವತ್ತು ಕಾಶ್ಮೀರಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ನಮ್ಮ ಅತ್ತಿ, ನಮ್ಮ ಅಮ್ಮ, ನಮ್ಮ ತಮ್ಮ ಊರಿಗೆ ಹೊಂಟಿದ್ರೆ. ಹಂಗೆ ನನಗೆ ಗದಗಿಗೆ ಬಿಟ್ಟು ಅವರು ಹೋದ್ರೆ. ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.